this is Janvi. Welcome. ಬಿಗ್ ಬಾಸ್ ಕಡೆ ಬರೋದಾದ್ರೆ ಬಿಗ್ ಬಾಸ್ ಗೆ ಹೋಗ್ಬೇಕು ಅಂತ ಯಾಕೆ ಅನ್ನಿಸ್ತು ಮ್ಯಾಮ್ ನಿಮಗೆ ಮೊದಲನೇದಾಗಿ? ನಿಮ್ಮ ಆಟನ ನೀವ್ ಆಡ್ತಾ ಇದ್ದೀರಾ, ನನ್ನ ಆಟನ ನಾನು ಆಡ್ತಾ ಇದ್ದೀನಿ. ಕೆಲವರು ಆಟ ತುಂಬಾ ಫಾಸ್ಟ್ ಆಗಿ ಕಾಣಿಸ್ಬೋದು. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ರಿಯಾಲಿಟಿ ಶೋಗಳ ಅಪ್ಪ ಅಂತ ಸುದೀಪ್ ಸರೇ ಹೇಳಿದ್ದಾರೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ಹೆಂಗಿತ್ತು ಆ ಬಿಗ್ ಬಾಸ್ ಮನೆಯಲ್ಲಿ? ಬೇರೆ ಬೇರೆ ವ್ಯಕ್ತಿತ್ವಗಳು ಇರಿಟೇಟ್ ಮಾಡ್ತಾ ಇದ್ರು. ನನ್ನನ್ನ ಮುಂದೆ ಬಿಟ್ಟು ಹಿಂದೆಯಿಂದ ನೀವು ತಮಾಷೆ ನೋಡಿ ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಿ ನೋಡ್ಬೇಕು ಅಂತ ಕಾಯ್ತಿದ್ದೀರಾ ನೀವು. ನನ್ನ ಜೊತೆಗಿರೋದು ಕೂಡ ಅದು ಸ್ಟ್ರಾಟಜಿ. ಅಷ್ಟೇ ನಾವು ಕಂಟ್ರೋಲ್ ಮಾಡ್ಕೊಂಡ್ರು ಅಲ್ಲಿ ಅದನ್ನ ಕಂಟ್ರೋಲ್ ತಪ್ಸೋ ಅಂತ ಒಂದು ಸ್ಪರ್ಧಿಗಳು ಕೂಡ ಇರೋರು. ಚೇಂಜ್ ಆಯ್ತಾ ಇರ್ತೀರಾ ನೀವು, ಒಂದೇ ತರ ಇರಲ್ಲ. ನೀವು ಎಷ್ಟು ತರ ಚೇಂಜ್ ಆಗ್ತೀರಾ, ನಾನು ಅಷ್ಟು ತರ ಚೇಂಜ್ ಆಗ್ತೀನಿ. ಎಸ್, ಬಿಗ್ ಬಾಸ್ ಮನೆಗೆ ಹೋದ್ರಿ, ಅಲ್ಲಿ ನೀವು ಬಿಗ್ ಬಾಸ್ ಮನೆಯಿಂದ ಏನ್ ಪಾಠ ಕಲ್ತ್ರಿ ಅನ್ನುವಂಥದ್ದು, ಏನ್ ಪಡ್ಕೊಂಡ್ರಿ, ಏನ್ ಪಾಠ ಕಲ್ತ್ರಿ? ಪಾಠ ಒಂದ್ ಕಲ್ತೀವಿ. ಎಸ್, ಪರ್ಟಿಕ್ಯುಲರ್ ರೀಸನ್ ಏನಿರ್ಬೋದು ನೀವು ಆಚೆ ಬರೋಕೆ ಅಂತ? ಅಲ್ಲಿ ಎಲ್ಲಾರ ಜೊತೆ ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನೀವ್ ಒಳಗಡೆ ಇರ್ಬೇಕಾದ್ರೆ ಇಲ್ಲಿ ಆಚೆ ಕಡೆ ಎಲ್ಲ ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆನೆ ಮಾತು. ಹೂವಿನ ಮಳೆ ನೀನು ಕನಸಲ್ಲಿ ಮೋಹದ ಸೆಲೆ ನೀನು. 63 ದಿನ ಇದ್ರಿ, ಬಟ್ ಅನ್ಕೊಂಡಿದ್ರ ಆಚೆ ಬಂದ್ಬಿಡ್ತೀನಿ? ಇಲ್ಲ, ನಾನು ಅನ್ಕೊಂಡಿರ್ಲಿಲ್ಲ. ಹಾಯ್, ಹೆಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಬಿಗ್ ಬಾಸ್ ಸೀಸನ್ 12 ಶುರುವಾಗಿ 9ನೇ ವಾರಕ್ಕೆ ಕಾಲಿಟ್ಟಿರುವಂಥದ್ದು. ಆದರೆ ಯಾಕೋ 8ನೇ ವಾರದಲ್ಲಿ ಜಾನ್ವಿ ಅವರು ಮನೆಯಿಂದ ಆಚೆ ಬಂದಿರುವಂಥದ್ದು. ಎಸ್, ಯಾಕೆ ಇರ್ಬೋದು, ಏನು ರೀಸನ್ನು, ಎಲ್ಲವನ್ನ ಜಾನ್ವಿ ಅವ್ರ ಹತ್ರನೇ ಕೇಳ್ಕೊಂಬರೋಣ. ಇವತ್ತು ನಮ್ಮ ಜೊತೆ ಜಾನ್ವಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲೇದಾಗಿ ಸ್ವಾಗತ ಮಾಡೋಣ. ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ಬಟ್ ನೀವು ತೆಳ್ಳಗಾಗಿದ್ದೀರಾ ಅನ್ನಿಸ್ತಿದೆ. ಒಳ್ಳೇದಲ್ವಾ, ಹುಡುಗಿರು ಎಷ್ಟು ಡಯಟ್ ಮಾಡಿ ಸಣ್ಣ ಆಗ್ಬೇಕು ಅಂತ ಅನ್ಕೋತೀವಿ, ಬಟ್ ಅದು ನ್ಯಾಚುರಲ್ ಆಗಿ ಆದಾಗ ಖುಷಿ. ಖಂಡಿತವಾಗ್ಲು. ಯಾಕೆ ಊಟ ಏನು ಸಾಕಾಗ್ತಾ ಇರ್ಲಿಲ್ವಾ ಏನು? ಹೌದು, ಅಲ್ಲಿ ನಾವು ಹೇಳ್ತಾ ಇದ್ದಿದ್ದೆ 10:50. ಈಗ ನಾನು ನೋಡ್ತಾ ಇದ್ದೆ ನಮ್ಮನ್ನ ಎಷ್ಟೊತ್ತಿಗೆ ಎಬ್ಬಿಸ್ತಾರೆ ಅಂತ. 10:30, 11 ಗಂಟೆ. ಯಾಕಂದ್ರೆ ಸಮ್ಟೈಮ್ಸ್ ಟಾಸ್ಕ್ ಲೇಟ್ ಆಗಿರ್ತಿತ್ತು. ನಾವ್ ಎದ್ದೇಳೋದು, ಆಮೇಲೆ ಬ್ರಷ್ ಅದು ಇದು ಎಲ್ಲ ಆಗಿ ಅಡ್ಗೆ ಎಲ್ಲ ಮಾಡಿ ನಾವು ತಿಂತಾ ಇದ್ದಿದ್ದು 2 ಗಂಟೆಗೆ ಪ್ರತಿ ದಿವಸ. ನಾವು 2 ಸಲ ತಿಂತಾ ಇದ್ದಿದ್ದು, 3 ಸಲ ತಿಂತಾ ಇರ್ಲಿಲ್ಲ. ಯಾಕಂದ್ರೆ ಎದ್ದೇಳೋದೇ ಲೇಟು. ಇನ್ನು ಅಡ್ಗೆ ಅಷ್ಟು ಜನಕ್ಕೆಲ್ಲ ಮಾಡೋ ಅಷ್ಟರಲ್ಲಿ ಅದು 2 ಗಂಟೆ ಆಗೋಗೋದು. ಎಲ್ಲರೂ ಸ್ನಾನ, ಒಂದೇ ಬಾತ್ರೂಮು, ಅಂದ್ರೆ 2 ಬಾತ್ರೂಮು, ಒಂದ್ ಕಡೆ ಮಾತ್ರ ಬಿಸಿನೀರು ಬರ್ತಿತ್ತು. ಸೊ ಹಿಂಗಿದ್ದಾಗ ಆಬ್ವಿಯಸ್ಲಿ ಸಣ್ಣ ಆಗ್ಲೇಬೇಕಲ್ವಾ. ಸಿಕ್ಕಾಗ ತಿಂತಾ ಇದ್ವಿ. ಮತ್ತಿನ್ನ ನೈಟ್ ಸಮ್ ಟೈಮು ನಮ್ ಟಾಸ್ಕ್ ಎಲ್ಲ ಮುಗ್ದು ನಾವ್ ಅಡ್ಗೆ ಮಾಡ್ಬಿಟ್ರೆ ಅವಾಗ ಲೇಟ್ ಆಗೋದು. ಸಮ್ಟೈಮ್ಸ್ 6:30, 7 ಗಂಟೆಯಿಂದ ನಮ್ಗೆ ಲೈಟ್ ಆನ್ ಆದಾಗ 6 ಗಂಟೆ ಏನೋ ಅಂತ ನಾವ್ ಅನ್ಕೋತಿದ್ವಿ. ಗೊತ್ತಿಲ್ಲ ಎಷ್ಟು ಗಂಟೆಗೆ ಲೈಟ್ ಆನ್ ಆಗ್ತಾ ಇತ್ತು ಅಂತ. ಸೊ ಅದೂನು ಅಷ್ಟೇ, ಸಮ್ಟೈಮ್ಸ್ 11 ಗಂಟೆ, ಸಮ್ಟೈಮ್ಸ್ 12, 1, 2 ಹಿಂಗೆಲ್ಲ ತಿಂದು ಮಲ್ಕೋತಾ ಇದ್ವಿ. ಮತ್ತೆ ಬೇಕಂದಾಗ ನಮ್ಗೇನೋ ತಿನ್ನಕ್ಕೆ ಯಾವ ಕುರುಕ್ಲು ಇರ್ತಿರ್ಲಿಲ್ಲ. ಹಣ್ಣು ಎಲ್ಲ ಲಿಮಿಟೆಡ್. ಕಾಫಿ, ಟೀ ಅದಕ್ಕೂ ಕೂಡ ಪರದಾಟ ಗೊತ್ತಲ್ಲ, ಕದ್ದು ಮುಚ್ಚಿ ಕುಡಿಬೇಕಾಗಿತ್ತು. ಸೊ ಹಂಗಾಗಿ ಸಣ್ಣ ಆಗಿದ್ದೀರಾ ಅಂತ. ಬಟ್ ಇಲ್ಲಿ ಆಚೆ ಇರ್ಬೇಕಾದ್ರೆ ಡಯಟ್ ಅದು ಇದು ಮಾಡ್ತೀರಿ, ಬಟ್ ಇವಾಗ ನಾರ್ಮಲ್ ಆಗಿ ಫುಲ್ ಸಣ್ಣ ಆಗ್ಬಿಟ್ಟಿದೆ. ಡಯಟ್ ಮಾಡಿದ್ರು ನಮಗೆ ರಿಸಲ್ಟ್ ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ಏನೋ ಒಂಚೂರು ಕ್ರೇವಿಂಗ್ ಆಯ್ತಂದ್ರೆ ತಿಂದ್ಬಿಡ್ತಾ ಇದ್ವಿ, ಚೀಟ್ ಮಾಡ್ತಾ ಇದ್ವಿ. ಬಟ್ ಅಲ್ಲಿ ಚೀಟ್ ಮಾಡೋದಕ್ಕೆ ಏನು ಸಿಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ಸಣ್ಣ ಆಗಿದ್ದು ಒಂದು ಖುಷಿ ಇದೆ. ಎಸ್, ಬಿಗ್ ಬಾಸ್ ಕಡೆ ಬರೋದಾದ್ರೆ ಬಿಗ್ ಬಾಸ್ ಗೆ ಹೋಗ್ಬೇಕು ಅಂತ ಯಾಕೆ ಅನ್ನಿಸ್ತು ಮ್ಯಾಮ್ ನಿಮಗೆ ಮೊದಲನೇದಾಗಿ? ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ರಿಯಾಲಿಟಿ ಶೋಗಳ ಅಪ್ಪ ಅಂತ ಸುದೀಪ್ ಸರೇ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋದ್ರೆ ನಾನು ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗ್ತೀನಿ. ಯಾಕಂದ್ರೆ ನಾನು ಮಾಡಿರುವಂತ ಎಲ್ಲಾ ಶೋಗಳಿಗೆ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಿಂತ ದೊಡ್ಡದು ಬಿಗ್ ಬಾಸ್. ಸೊ ಇನ್ನೊಂದಷ್ಟು ಜನಕ್ಕೆ, ಜಾಸ್ತಿ ಜನಕ್ಕೆ ರೀಚ್ ಆಗ್ಬೇಕು. ನಾನು ಆ ಫೇಮ್ ನ ತುಂಬಾ ಎಂಜಾಯ್ ಮಾಡ್ತೀನಿ. ಅದಕ್ಕೋಸ್ಕರನೇ ಬಿಗ್ ಬಾಸ್ ಹೋಗಿದ್ದು. ಎಸ್, ಖಂಡಿತ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ಹೆಂಗಿತ್ತು ಆ ಬಿಗ್ ಬಾಸ್ ಮನೆಯಲ್ಲಿ? ತುಂಬಾ ಚೆನ್ನಾಗಿತ್ತು, ತುಂಬಾ ಮೆಮೊರೀಸ್ ಇದೆ. ಅದೊಂದು ಬೇರೆದೇ ಪ್ರಪಂಚ. ಅಂದ್ರೆ ನಾನು ಇದನ್ನ ಜೀವನ ಪಾಠ ಹಂಗೆಲ್ಲ ಏನ್ ಹೇಳಲ್ಲ. ಯಾಕಂದ್ರೆ ಆಚೆ ಕಡೆ ದೊಡ್ಡ ದೊಡ್ಡ ಜೀವನ ಪಾಠಗಳನ್ನ ಕಲ್ತಿದೀವಿ. ಆ ಒಂದು ಬೌಂಡ್ರಿ, ಆ ಲಿಮಿಟೇಷನ್ ಅಲ್ಲಿ ಮಾಡಿದಂತ ಸಣ್ಣ ಪುಟ್ಟ ತಪ್ಪುಗಳಿರ್ಬೋದು, ಬಯಸ್ಕೊಂಡಿದ್ದಿರ್ಬೋದು, ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್, ಏನೋ ಮಾಡಕ್ ಹೋಗಿ ಇನ್ನೇನೋ ಆಗ್ತಾ ಇತ್ತು. ಇನ್ನ ಈ ಮೊಬೈಲು ಅದ್ಯಾವ್ದನ್ನು ನಾವು 2 ತಿಂಗಳು ನೋಡೇ ಇರ್ಲಿಲ್ಲ. ಅಂದ್ರೆ ಅದನ್ನ ಬಿಟ್ಟು ನಾವು ಇರ್ತೀವಿ. ಇವಾಗ ನೋಡಿ ಸುಮ್ನೆ ನಾವು ಅದು ಕಾಲು, ಸೋಷಿಯಲ್ ಮೀಡಿಯಾ ಅಂತ ನೋಡ್ತಾನೆ ಇರ್ತೀವಿ. ಬಟ್ ಇಲ್ದೇ ಇದ್ದಾಗ ಖಂಡಿತ ನಾವು ಮೊಬೈಲ್ ಇಲ್ದೇ ಇರ್ಬೋದು. ಇಲ್ಲಿದ್ದಾಗ ನಮ್ಗೆ ಅಡಿಕ್ಷನ್ ಅನ್ಸುತ್ತೆ. ಬಟ್ ಒಂದು ದಿನಾನು ಮೊಬೈಲ್ ಅದು ಹೆಂಗಿದೆ, ನಮ್ ಪಾಸ್ವರ್ಡ್ ಏನು ನೆನಪೇ ಇರಲ್ಲ. ಮತ್ತೆ ಆ ಬೇರೆದೇ ಪ್ರಪಂಚದಲ್ಲಿ ಏನು 19 ಅಂದ್ರೆ 22 ಜನ ವೈಲ್ಡ್ ಕಾರ್ಡ್ ಎಲ್ಲ ಸೇರಿ ಒಂದು 22-24 ಜನ ಕಂಟೆಸ್ಟೆಂಟ್ಸ್, ಅವ್ರುಗಳನ್ನ ಮೀಟ್ ಆಗಿದ್ದು, ಅವ್ರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದೊಂದ್ ತರದ್ದು ವ್ಯಕ್ತಿತ್ವ, ಆ ಎಲ್ಲಾ ವ್ಯಕ್ತಿತ್ವಗಳನ್ನ ಒಟ್ಟಿಗೆ ನೋಡೋದು. ಆಚೆ ಕಡೆ ದೊಡ್ಡ ವಿಚಾರದಲ್ಲಿ ದೊಡ್ಡದಾಗತ್ತೆ, ಅಲ್ಲಿ ಸಣ್ಣದು ಆ ಲಿಮಿಟೇಷನ್ಸ್ ಅಲ್ಲಿ ನಡೀತಾ ಇದ್ದಂತಹ ಸಣ್ಣ ಪುಟ್ಟ ತಪ್ಪುಗಳನ್ನ ದೊಡ್ಡದಕ್ಕೆ ರಿಲೇಟ್ ಮಾಡ್ಕೊಂಡಾಗ ಆಚೆ ಕಡೆನೂ ಹೀಗೆ ಅಲ್ವಾ ಅಂತ ಅನಿಸ್ತು. ಸೊ ಎಲ್ಲ ಸುಂದರ ಅನುಭವಗಳನ್ನ ನಮ್ಗೆ ಕಟ್ಕೊಟ್ಟಿದ್ದು ಬಿಗ್ ಬಾಸ್. ಎಸ್, ಖಂಡಿತವಾಗ್ಲು. ನಾವು ನೋಡಿದಂತ ಜಾನ್ವಿ ಅವರು, ನಾವು ಫೀಲ್ಡ್ ಗಳಲ್ಲಿ ನೋಡಿದಂತ ಜಾನ್ವಿ ಅವರು ತುಂಬಾ ಸ್ವೀಟು. ಬಟ್ ಬಿಗ್ ಬಾಸ್
ಬಾಸ್ ಸೀಸನ್ 12 ಹೋದ್ಮೇಲೆ ಫಸ್ಟ್ ವೀಕ್ ಓಕೆ, ಸೆಕೆಂಡ್ ವೀಕ್ ಇಂದ ಫುಲ್ ರಗಡ್ ಆದ್ರಿ, ಯಾಕೆ ಅನ್ನುವಂಥದ್ದು? ಸೊ ನೀವು ಫೀಲ್ಡ್ ಅಲ್ಲಿ ನೋಡ್ದಾಗ ಸ್ವೀಟು, ಮನೇಲಿ ಬಂದು ನೋಡ್ಬೇಕಾಗಿತ್ತು. ಅಂದ್ರೆ ಅದ ಆಟ ಅಂತ ಬಂದಾಗ ಅಲ್ಲಿ ನ್ಯಾಚುರಲ್ ಆಗಿ ಕೆಲವೊಂದು ಕೋಪ ಬಂದೇ ಬರುತ್ತೆ, ಇರಿಟೇಷನ್ ಆಗುತ್ತೆ. ಸೊ ಅಂದ್ರೆ ಅದ್ ಹೇಳಿದ್ನಲ್ಲ, ಬೇರೆ ಬೇರೆ ವ್ಯಕ್ತಿತ್ವಗಳು ಇರಿಟೇಟ್ ಮಾಡ್ತಾ ಇದ್ರು. ನಾವೀಗ ಇಂಟರ್ವ್ಯೂ ಬಂದಾಗ ನಾವು ನೀವು ಜಗಳ ಆಡಕ್ ಆಗಲ್ಲ, ಅಥವಾ ನಮ್ ಕೆಲ್ಸ ಅಂತ ಬಂದಾಗ ನಾವು ಜಗಳ ಆಡಕ್ ಆಗಲ್ಲ. ಸೊ ಆ ಅವಕಾಶ ಇರ್ಲಿಲ್ಲ. ನೀವು ಮನೆಗ್ ಬಂದ್ ನೋಡಿದ್ರೆ ಗೊತ್ತಾಗ್ಬಿಟ್ಟಿರೋದು. ನಿಮ್ಮನ್ನ ಮನೆಗ್ ಬಂದ್ ನೋಡಿದಾಗ ನಿಮ್ದು ಇನ್ನೊಂದು ಅವತಾರ ನಾವು ನೋಡ್ಬೋದಲ್ವಾ? ಖಂಡಿತ. ಸೊ ಹಂಗೆ ಬಿಗ್ ಬಾಸ್ ಅದ್ ನಮ್ ಮನೆ ಆಗಿತ್ತು. ನಾವಲ್ಲಿ ಜೀವಿಸ್ಬೇಕು ಅಂತ ಅನ್ನೋರು. ಎಷ್ಟೇ ನಾವು ಕಂಟ್ರೋಲ್ ಮಾಡ್ಕೊಂಡ್ರು ಅಲ್ಲಿ ಅದನ್ನ ಕಂಟ್ರೋಲ್ ತಪ್ಸೋ ಅಂತ ಒಂದು ಸ್ಪರ್ಧಿಗಳು ಕೂಡ ಇರೋರು. ಸೊ ಇದು ನಮ್ ಮನೆ ಅಂದಾಗ ನಾವು ಮನೇನೆಲ್ಲ ಹೇಗಿರ್ತೀವಿ ಹಾಗೇ ಇದ್ದೆ. ಕ್ಯಾಮ್ರಾ ಎಲ್ಲ ಇದ್ದಿದ್ರಿಂದ ಒಂದು ಸಣ್ಣ ಕಾನ್ಶಿಯಸ್ನೆಸ್ ಇದ್ದೇ ಇರುತ್ತೆ, ಕಾನ್ಶಿಯಸ್ ಆಗಿ ಇದ್ದೇ ಇರ್ತಿದ್ವಿ. ಸೊ ಆ ಸಿಚುವೇಶನ್ಸ್ ಆ ತರ ಕ್ರಿಯೇಟ್ ಆಯ್ತು. ಸೊ ಈ ಹೊರಗಡೆ ನೋಡಿದ ಜಾನ್ವಿಗೂ ಅಲ್ಲಿ ಜಾನ್ವಿಗೂ ಆ ಡಿಫ್ರೆನ್ಸ್ ನೋಡೋದಕ್ಕೂ ನಿಮಗೆ ಸಿಗ್ತಾ. ಹೌದು. ಎಸ್, ಬಿಗ್ ಬಾಸ್ ಮನೆಗೆ ಹೋದ್ರಿ, ಅಲ್ಲಿ ಯಾವುದೇ ಒಂದು ಶೋ ಆಗಿರ್ಬೋದು, ಯಾವುದೇ ಒಂದ್ ಕಡೆ ಹೋದ್ರು ಕೂಡ ನಾವು ಒಂದೊಂದು ಪಾಠಗಳನ್ನ ಕಲಿತೀವಿ. ನೀವು ಬಿಗ್ ಬಾಸ್ ಮನೆಯಿಂದ ಏನ್ ಪಾಠ ಕಲ್ತ್ರಿ ಅನ್ನುವಂಥದ್ದು, ಏನ್ ಪಡ್ಕೊಂಡ್ರಿ, ಏನ್ ಪಾಠ ಕಲ್ತ್ರಿ? ಬಿಗ್ ಬಾಸ್ ಮನೆಯಿಂದ ನಾನು ಹೇಳ್ದಾಗೆ ನಾನು ಪಾಠ ಅಂದ್ರೆ ಏನ್ ಪಾಠ ಕಲ್ತಿದ್ದೀನಿ ನಾನು, ಅದು ತುಂಬಾ ಆಕ್ಚುಲಿ ಹೊರಗಡೆನೆ ಎಲ್ಲ ತಿಮಿಂಗ್ಲುಗಳನ್ನ ನೋಡ್ಬಿಟ್ಟಿದ್ದೆ, ಏನೇನೋ ಲೈಫ್ ಎಕ್ಸ್ಪೀರಿಯನ್ಸ್. ಅದ್ರ ಆಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಪಾಠ ಅನ್ನೋದಕ್ಕಿಂತ ನಾನು ಮೆಮೊರೀಸ್ನೇ ತಗೊಂಡ್ ಬಂದಿದ್ದೀನಿ. ಹೌದು, ಅಲ್ಲಿ ತುಂಬಾ ಕಾನ್ಶಿಯಸ್ ಆಗಿರ್ಬೇಕು ಅಂತ ಅನ್ಕೊಂಡ್ರು ಒಂದಷ್ಟು ವಿಚಾರಗಳು ಕಾಂಟ್ರವರ್ಸಿಗಳಾಗಿದೆ. ಸೊ ನಾನು ಅಷ್ಟು ಕಾನ್ಶಿಯಸ್ ಆಗಿರೋಳು, ಏನ್ ಮಾತಾಡ್ಬಾರ್ದು ಗೊತ್ತಿದ್ದು ಏನೋ ಫ್ಲೋ ಅಲ್ಲಿ ಆಗಿರೋದು ಹೊರಗಡೆ ಎಲ್ಲ ಇಷ್ಟು ಚರ್ಚೆ ಆಗತ್ತೆ ಅಂತ ಅಂದಾಗ ಅದೊಂದ್ ಸ್ವಲ್ಪ ಬೇಸರ ಆಯ್ತು. ನಾನು ಎಲ್ಲೂ ಕೂಡ ಲಯ ತಪ್ಪಿಲ್ಲ, ಆದ್ರೂ ಅಷ್ಟು ಸ್ಟ್ರಿಕ್ಟ್ ಆಗಿ ಇದ್ರೂನು ಹಿಂಗಾಯ್ತಲ್ಲ ಅಂತ ಒಂದ್ ಸ್ವಲ್ಪ ಬೇಸರ ಇದೆ. ಪಾಠ ಅನ್ನೋದು ಹೌದು, ಪಾಠ ಒಂದ್ ಕಲ್ತಿದೀನಿ, ನಗಾಡೋ ಜಾಗದಲ್ಲಿ ನಗ್ಬೇಕು, ಎಲ್ಲಾ ಜಾಗದಲ್ಲಿ ಅಲ್ಲ ಅಂತ ಸುದೀಪ್ ಸರ್ ಹೇಳ್ತಾ ಇದ್ರು. ನಾನ್ ತುಂಬಾ ಆಕ್ಚುಲಿ ಸಿಲ್ಲಿ, ಒಂಥರ ಫನ್ನಿ ಇದು. ಸೊ ಕೆಲವೊಂದನ್ನ ಅದೇ ಸೀರಿಯಸ್ ಆಗಿ ತಗೊಳ್ಳೋದನ್ನು ನಾವು ನಗಾಡಿದ್ವಿ ಅಂದ್ರೆ ಆ ಕ್ಷಣದಲ್ಲಿ ಹಂಗ ಆಗ್ತಿತ್ತು. ವಿಟಿ ಎಲ್ಲ ಹಾಕಿದಾಗ ನಾವು ಕದ್ದು ಮುಚ್ಚಿ ಮಾಡ್ತಾ ಇದ್ವಿ, ನಮ್ಗೆ ನೋಡಿದ್ರೆ ನಮ್ಗೆ ನಗು ಬರ್ತಾ ಇತ್ತು. ಆ ನಾಮಿನೇಷನ್ ಬಗ್ಗೆ ನಮ್ಗೆ ಅಷ್ಟೇ ಅದ್ರದ್ದು ಗಾಂಭೀರ್ಯತೆ ಏನನ್ನೋದು ಗೊತ್ತಿದ್ರು ಕೂಡ ನಾವಿಷ್ಟು ಸಿಲ್ಲಿಯಾಗಿ ಆಡ್ತಾ ಇದ್ವಲ್ಲ, ನಾನೊಬ್ಬ ಜರ್ನಲಿಸ್ಟ್, ಅವರೊಬ್ರು ಹೋರಾಟಗಾರ್ತಿ, ನಾವು ಸಣ್ಣ ಮಕ್ಳ ತರ ಆಡ್ತಾ ಇದ್ವಲ್ಲ, ಅದಕ್ಕೆ ನಾವು ನಗ್ತಾ ಇದ್ವಿ. ಸೊ ಬೇರೆ ಇನ್ಯಾವುದಕ್ಕೂ ಕೂಡ ನಗ್ತಾ ಇರ್ಲಿಲ್ಲ. ಬಟ್ ಸುದೀಪ್ ಸರ್ ಒಂದ್ ಮಾತು ಯಾವಾಗ್ಲೂ ಹೇಳೋರು, ನಗೋ ಜಾಗದಲ್ಲಿ ನಗಿ ಎಲ್ಲಾ ಕಡೆ ಅಲ್ಲ ಅಂತ. ಸೊ ಆ ಪಾಠ ಕಲ್ತಿದ್ದೀನಿ ನಾನು, ಸ್ವಲ್ಪ ನಗುನ ಕಂಟ್ರೋಲ್ ಮಾಡ್ಕೊತೀನಿ. ಎಸ್, ಮನೆ ಒಳಗೆ ಆಗಿರೋದನ್ನ ಎಲ್ಲಾದ್ನೂ ಏನ್ ನಮಗ್ ತೋರ್ಸಲ್ಲ, ಬಟ್ ಮನೆ ಒಳಗೆ ಬೇರೆನೂ ಆಗಿರುತ್ತೆ. ಸೊ ಆ ಸಿಚುವೇಶನ್ ಯಾವ ರೀತಿ ಇತ್ತು ಮ್ಯಾಮ್ ಮನೆ ಒಳಗೆ? ಇವಾಗ ಸುದೀಪ್ ಸರ್ ಹೇಳ್ದಾಗ ನೀವು ನಗ್ಬೇಕಾದ್ರೆ ಬೇರೆ ಏನಾದ್ರು ಮಾತಾಡ್ಕೊಂಡಿರ್ತಿದ್ರ, ಅಥವಾ ನಮಗ್ ಹೊರಗಡೆ ಕಾಣಿಸಿದಾಗ ಅದ್ ಬೇರೆ ರೀತಿನೇ ಪೋಟ್ರೆ ಆಗಿ ಕಾಣಿಸ್ತಾ ಇತ್ತು, ಬೇರೆ ತರ ಟ್ರೋಲು ಆಗ್ತಾ ಇತ್ತು. ಸೊ ಮನೆ ಒಳಗೆ ಹೇಗಿತ್ತು ಅನ್ನುವಂಥದ್ದು? ಹೌದು, ಆಕ್ಚುಲಿ ಅವತ್ತು ಆ ಪರ್ಟಿಕ್ಯುಲರ್ ನಾನು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಬ್ರು ಡ್ರೆಸ್ ಚೇಂಜ್ಗೆ ಅಂತ ಹೋಗ್ತೀನಿ. ನನಗೆ ಸ್ವಲ್ಪ ಹೆಲ್ಪ್ ಬೇಕಾಗಿರುತ್ತೆ. ಮೈಕೆಲ್ಲ ಅಲ್ಲೇ ಇಟ್ಟಿರ್ತೀವಿ, ಬಟ್ ಚೇಂಜ್ ಮಾಡುವಾಗ ತೆಗ್ದಿಟ್ಟಿರ್ತೀವಿ. ಅವಾಗ ಹಂಗೆ ಏನೋ ಗುಸು ಮಾತಾಡ್ಕೋತೀವಿ. ಅದ್ರಲ್ಲಿ ಮನೆಯವ್ರ ಬಗ್ಗೆನೂ ಅಲ್ಲ ಅನ್ಸುತ್ತೆ, ಏನ್ ಮಾತಾಡಿದೀನಿ ನನಗೂ ಮರ್ತೋಗಿದೆ. ಅದಾದ್ಮೇಲೆ ಬಿಗ್ ಬಾಸ್ ವಾರ್ನ್ ಮಾಡ್ತಾರೆ, ಅಯ್ಯೋ ಇದು 2ನೇ ಸಲ ಹಿಂಗ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ನಮ್ದು ಬಾಯೇ ಕಂಟ್ರೋಲ್ ಇಲ್ಲ, ಏನೋ ಜೋಕ್ ಮಾಡ್ಕೊಳಕ್ ಹೋಗ್ತಿವಿ, ಏನೋ ಆಗ್ಬಿಡ್ತೋದು. ಅದಾದ್ಮೇಲೆ ಕ್ಯಾಪ್ಟನ್ ರಘು ಇರ್ತಾರೆ, ಅವ್ರು ನಮ್ಮನ್ನ ಹುಡುಕ್ತಾ ಇರ್ತಾರೆ. ನಾವ್ ಅಲ್ಲಿಂದ ಓಡ್ ಬಂದು ಇಲ್ಲಿ ಮೈಕಿನ್ ನಾವ್ ಬಿಚ್ಚಿಲ್ಲ ಅಲ್ಲ, ನಾಟಕ ಆಡಕ್ ಶುರು ಮಾಡ್ತೀವಿ. ಸೊ ಆ ವಿಟಿ ಹಾಕಿದಾಗ ತಪ್ಪು ಮಾಡಿ ನಾವ್ ಹೆಂಗ್ ನಾಟಕ ಆಡ್ತಿದೀವಲ್ಲ, ಅದನ್ನ ನೋಡಿ ನಮಗ್ ನಗು ಬರುತ್ತೆ ಹೊರತು ನಮ್ಮನ್ನ ನಾಮಿನೇಟ್ ಮಾಡ್ತಾ ಇದಾರೆ ಅನ್ನೋದು ಬಿಟ್ಬಿಡ್ತೀವಿ. ರಘು ಅವ್ರ ಹತ್ರ ತಪ್ಪಿಸ್ಕೊಳ್ಳೋದಕ್ಕೆ ನಾವ್ ಎಷ್ಟು ಚೈಲ್ಡ್ ಕಿಡಿಶ್ ಆಗಿ ಆಡಿದೀವಿ ಅಂತ. ಸೊ ಆಚೆ ಕಡೆ ನೋಡಿದಾಗ ಇವ್ರಿಗೆ ಏನಪ್ಪ ಒಂಚೂರು ಸೀರಿಯಸ್ನೆಸ್ ಇಲ್ಲ ಅಂತ ಅನ್ಸುತ್ತೆ. ಸೊ ಆ ಟೈಮಲ್ಲಿ ನಮ್ಗೆ ಅದು ಕಂಟ್ರೋಲ್ ಮಾಡಕ್ ಆಗಲ್ಲ. ತಪ್ಪಿಸ್ಕೊಳಕ್ ಹೆಂಗ್ ಓಡೋಗ್ತಾ ಇದೀವಿ ನಾವಿಬ್ರು, ಅದೇ ನಮ್ ಕಣ್ಮುಂದೆ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಹೊರಗಡೆ ಜನಕ್ಕೆ ಏನಪ್ಪ ಇವ್ರಿಗೊಂಚೂರು ಸೀರಿಯಸ್ನೆಸ್ ಇಲ್ಲ ಅನ್ಸುತ್ತೆ. ಬಟ್ ನಾವು ಮಾಡೋ ಆ ಸಣ್ಣ ಪುಟ್ಟ ಫನ್ ಮೂಮೆಂಟ್ ನಾವ್ ಎಂಜಾಯ್ ಮಾಡ್ಕೊಂಡು ನಗ್ಬಿಟ್ಟಿರ್ತೀವಿ ಅಷ್ಟೇ. ಖಂಡಿತ. ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರಿ, ಎಪಿಸೋಡ್ಸ್ ಗಳೆಲ್ಲ ನೋಡಿದ್ರ ಮ್ಯಾಮ್ ನಿಮ್ದು? ಎಲ್ಲ ನೋಡಿಲ್ಲ, ಒಂದೊಂದು ಟಿವಿ ಕನೆಕ್ಟ್ ಮಾಡ್ಕೊಂಡು ನೆನ್ನೆ ನೋಡ್ತಾ ಇದ್ದೆ. ಅಂದ್ರೆ ವೀಕೆಂಡ್ ಅಲ್ಲಿ ನಾನು ಏನ್ ಮಾತಾಡಿದೀನಿ, ಎಷ್ಟ್ ಮಾತಾಡಿರೋದ್ ಬಂದಿದೆ, ಹೇಗ್ ಕಾಣಿಸ್ಕೊಂತಾ ಇದೀನಿ ಅಂತ ಒಂದೊಂದ್ ನೋಡ್ದೆ. ಬಟ್ ಅದೇ ಇದು ಟ್ರೋಲ್ ಎಲ್ಲ ಬರ್ತಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಕೆಲವೊಂದೆಲ್ಲ ನೋಡಿ, ಅಯ್ಯೋ ಅಲ್ಲಿ ಇದು ಹಿಂಗಿತ್ತು, ಇಲ್ಲಿ ಆಚೆ ಕಡೆ ಇಷ್ಟು ನಗೋ ತರ ಆಗಿದ್ಯಾ ಇದೆಲ್ಲ ಅಂತ ಹೇಳಿ ಅನ್ನಿಸ್ತು. ನೆಗೆಟಿವ್ ನೋಡ್ದೆ, ಪಾಸಿಟಿವ್ ನೋಡ್ದೆ, ನನಗೆ ಅದ್ರ ಬಗ್ಗೆ ಏನ್ ಅನ್ಸ್ಲಿಲ್ಲ. ಇನ್ನ ಇರ್ಬೇಕಾಗಿತ್ತು ನಾನು ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಷ್ಟೇ ಬೇಜಾರಿದೆ ಹೊರತು ಇನ್ ಯಾವ್ದ್ರ ಬಗ್ಗೆನೂ ಆಗಿದ್ರ ಬಗ್ಗೆ ಬೇಜಾರಿಲ್ಲ. ಯಾಕಂದ್ರೆ ನನ್ನ ಕುಟುಂಬ ನನ್ ಜೊತೆಗೆ ಇದ್ಬಿಟ್ರೆ ನನಗೆ ಇನ್ನೇನು ಬೇಡ. ಅವ್ರುಗಳು ಅಷ್ಟೇ, ಚೆನ್ನಾಗ್ ಆಡ್ದೆ ನೀನ್ ಬರ್ತೀಯ ಅಂತಾನೆ ಅನ್ಕೊಂಡಿರ್ಲಿಲ್ಲ, ಚೆನ್ನಾಗ್ ಆಡ್ದೆ ಬಿಡು, ಏನ ಅಪಾರ್ಟ್ ಫ್ರಮ್ ಸಮ್ ಕಾಂಟ್ರವರ್ಸೀಸ್ ನೀನು ತುಂಬಾ ಎಫರ್ಟ್ ಹಾಕಿದ್ಯಾ ಅಲ್ಲಿ ಮನೆಯಲ್ಲಿ,
ನೀನ್ ಕಾಣಿಸ್ಕೊಂಡಿದ್ಯಾ ಟಾಸ್ಕ್ ಅಂತ ಇರ್ಬೋದು ಅಂತ ಹೇಳಿ ಅವರು ನನಗೆ ಕಾಂಪ್ಲಿಮೆಂಟ್ ಮಾಡಿದಾಗ ನನಗೆ ಸಮಾಧಾನ ಇದೆ. ಎಸ್ ಪರ್ಟಿಕ್ಯುಲರ್ ರೀಸನ್ ಏನಿರ್ಬೋದು ನೀವು ಆಚೆ ಬರೋಕೆ ಅಂತ? ನನ್ಗೇನು ಗೊತ್ತಿಲ್ಲ, ಇದುವರೆಗೂ ನನ್ಗದು ಉತ್ತರ ಬಂದಿಲ್ಲ. ನಾನು ಹೇಳ್ದಾಗೆ ಬಹುಶಃ ವೋಟಿಂಗ್ ಇರಬಹುದೇನೋ. ನಾನು ತುಂಬಾ ಚೆನ್ನಾಗಿ ಆಟ ಆಡಿದೀನಿ, ತುಂಬಾ ಚೆನ್ನಾಗಿ ಕಾಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡಿದೀನಿ, ಎಫರ್ಟ್ ಹಾಕಿದೀನಿ, ಎಲ್ಲ ಇದ್ದಾಗ್ಲೂ ಕೂಡ ಯಾಕೆ ಹೀಗಾಯ್ತು ಅಂತ ಅಂದ್ರೆ ನನಗೆ ಉತ್ತರ ಇಲ್ಲ. ಮೋಸ್ಟ್ಲಿ ವೋಟ್ ಏನಾದ್ರು ಕಮ್ಮಿ ಆಗಿರಬಹುದಾ ಅದಕ್ಕೆ ನಾನು ಅನ್ಕೊಳ್ಳೋದಷ್ಟೇ, ನನಗೆ ಇನ್ನೂ ಅದಕ್ಕೆ ಉತ್ತರ ಬಂದಿಲ್ಲ. ಎಸ್ ಸೆಕೆಂಡ್ ವೀಕ್ ಇಂದ ನಿಮ್ಮ ಗಿಲ್ಲಿ ಮತ್ತೆ ರಕ್ಷಿತಾ ಆಗಿರ್ಬೋದು, ಅಶ್ವಿನಿ ಮ್ಯಾಮ್ ಅಲ್ಲಲ್ಲೇ ಜಗಳ ಬಿದ್ದಾಗ TRP ಲೆವೆಲ್ ಫುಲ್ ಮೇಲ್ ಹೋಗಿತ್ತು. ಬಟ್ ಏನ್ ಹೇಳ್ತೀರಾ ಅದನ್ನೆಲ್ಲ ಬಂದು ಆಚೆ ಕಡೆ ಬಂದು ನೋಡಿದಾಗ ಏನ್ ಅನ್ಸಿತ್ತು? ಖುಷಿ ಆಯ್ತು. ಆಕ್ಚುಲಿ ನೀವ್ ಹೇಳ್ದಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಫಸ್ಟ್ 2 weeks ಗಿಂತ ನಿಮ್ದು ಗೆಜ್ಜೆ ಸೌಂಡ್ ಆದ್ಮೇಲೆ TRP ಬೇರೆ ಲೆವೆಲ್ಗೆ ಹೋಯ್ತು ಅಂತ. ಸೊ ಅದ್ರಲ್ಲಿ ನಮ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಖುಷಿ ಆಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ಗೆ ನಮ್ಮನ್ನೆಲ್ಲ ಓಕೆ, ಯಾಕಂದ್ರೆ ತುಂಬಾ ಜನ ಸಾವಿರಾರು ಆಪ್ಷನ್ಸ್ ಇರುತ್ತೆ, ಇವ್ರು ಆಡ್ತಾರ ಇಲ್ವಾ ಆ ಗೊಂದಲದಲ್ಲೇ ಕಳ್ಸಿರ್ತಾರೆ. ಒಳಗಡೆ ಹೋಗಿ ನೀವೇ ಹೇಳ್ದಾಗೆ ಜಾನ್ವಿನ ಸಾಫ್ಟ್ ಆ ಆಂಗಲ್ ಅಲ್ಲೇ ನೋಡಿರ್ತಾರೆ, ಜಾನ್ವಿನ ಯಾಕೆ ಕಳಿಸ್ತೀರಾ, ಅವ್ರು ಮಾತಾಡಲ್ಲ, ಸಾಫ್ಟ್ ಅಲ್ಲಿಗೆ ವರ್ಕ್ ಆಗಲ್ಲ, ಅದೇ ಒಂದ್ ಗೊಂದಲ ಇದ್ದೇ ಇರುತ್ತೆ ಕಳ್ಸುವಾಗ. ಸೊ ಹೋದ್ಮೇಲೆ ಇನ್ನೊಂದ್ ಜಾನ್ವಿನ ನೋಡಿ ಅದೇನೋ ಗೆಜ್ಜೆ ಸೌಂಡು, ಅಲ್ಲಿಂದ TRP ಜಾಸ್ತಿ ಆಯ್ತು ಅಂದಾಗ ನಮ್ ಕಾಂಟ್ರಿಬ್ಯೂಷನ್ ಇತ್ತಲ್ಲ, ಅದ್ ನೆಗೆಟಿವ್ ನಮಗಾಗಿರ್ಬೋದು, ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಅದೇ ಬಟ್ ಏನೋ ರಂಜಿಸೋಣ ಅಂತ ಹೋಗಿದ್ದದು, ಮನೇಲಿ ಏನೋ ಸದ್ ಮಾಡೋಣ, ಏನೋ ಮಜಾ ಮಾಡೋಣ ಬಿಗ್ ಬಾಸ್ ಹೌಸ್ ಅಂದ್ರೆ ಅಲ್ಲಿ ನಮಗೆ ಟಾಸ್ಕ್ ಅದೆಲ್ಲ ಬಿಟ್ರೆ ಇನ್ನೇನು ಇರಲ್ಲ, ಎಲ್ಲ ಸುಮ್ನೆ ಅಲ್ಲಲ್ಲೇ ಮಲ್ಕೊಂಡ್ ಮಾತಾಡ್ತಿರ್ತಾರೆ. ಅದ್ರ ಆಚೆಗೆ ನಾವೇನೋ ಕ್ರಿಯೇಟ್ ಮಾಡೋಣ ಅಂತ ಹೋಗಿ ಅದು ಜಗಳ ಕನ್ವರ್ಟ್ ಆಗಿ ಏನೇನೋ ಆಯ್ತು. ಬಟ್ ಆಚೆ ಬಂದಾಗ ಅವಾಗಿಂದ ಒಳ್ಳೆ TRP ತಗೊಂಡಿದೆ ಅಂದಾಗ ಓಕೆ, ನಮ್ ಗೆಜ್ಜೆ ಸದ್ ಮಾಡಿದೆ ಆಚೆ ಕಡೆ ಎಲ್ಲ ಅಂತ ಖುಷಿ ಆಗುತ್ತೆ. ಎಸ್ ಖಂಡಿತ. ಬಿಗ್ ಬಾಸ್ ಮನೆಗೆ ಹೋಗಿದ ತಕ್ಷಣ ಒಬ್ಬೊಬ್ರ ಹತ್ರ ಒಂದೊಂದ್ ತರ ರೀತಿ ಬಾಂಡಿಂಗ್ ಬೆಳೆಯುತ್ತೆ. ನಿಮಗೂ ಕೂಡ ಅಶ್ವಿನಿ ಮ್ಯಾಮ್ ಆಗಿರ್ಬೋದು ಒಂದಷ್ಟು ಜನರ ಹತ್ರ ಬಾಂಡಿಂಗ್ ಬೆಳೆಯುತ್ತೆ. ಆ ಬಾಂಡಿಂಗ್ ಗಳ ಬಗ್ಗೆ ಹೇಳೋದಾದ್ರೆ ನಿಜ, ನಾನು ಆಚೆ ಕಡೆಯಿಂದ ಬಿಗ್ ಬಾಸ್ ನೋಡಿದಾಗ ಯಾಕೆ ಕೆಲವ್ರ ಜೊತೆನೇ ಇರ್ತಾರೆ, ಆಟ ಆಡಕ್ ಹೋಗಿದಾರಲ್ವಾ, ಎಲ್ಲರ ಜೊತೆ ಚೆನ್ನಾಗಿರ್ಬೇಕಲ್ಲ ಅಂತ ಅನ್ಕೋತೀವಿ. ಅಲ್ಲಿ ಎಲ್ಲಾರ ಜೊತೆ ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ. ನೀವೊಂದ್ ನಾಮಿನೇಟ್ ಮಾಡ್ಬಿಡಿ, ಅಲ್ಲೇ ಶುರು ಮಾಡ್ತಾರೆ ಜಗಳ. ಮತ್ತೆ ಎಲ್ರು ಅಲ್ಲಿ ನಂಬಕ್ ಆಗಲ್ಲ. ಒಂದೊಂದ್ ರೀತಿ ಪರ್ಸನಾಲಿಟಿ ಇರುತ್ತೆ. ಅವ್ರ ಮೆಚುರಿಟಿ ಲೆವೆಲ್ ನನಗೆ ಅಡ್ಜಸ್ಟ್ ಆಗಲ್ಲ, ಬೇರೆಯವ್ರದ್ದು ವೇವ್ ಲೆಂತ್ ಮ್ಯಾಚ್ ಆಗಲ್ಲ, ಅವ್ರ ಬುದ್ಧಿನೇ ಇಷ್ಟ ಆಗಲ್ಲ, ಅಥವಾ ನಾಮಿನೇಷನ್ ಆದ್ರೆ ಜಗಳಗಳಾಗಿರುತ್ತೆ, ಅದನ್ನ ನಾವು ಸಾಧಿಸ್ತಾ ಇರ್ತೀವಿ. ಸೊ ಅದೆಲ್ಲ ಸಿಚುವೇಶನ್ ಎಲ್ಲಾ ಬಿಟ್ಟು ಇವ್ರ ಜೊತೆ ಅಂದ್ರೆ ನಮ್ಮ ವೇವ್ ಲೆಂತ್ ಮ್ಯಾಚ್ ಆಯ್ತು. ಮತ್ತೆ ಒಬ್ರನ್ನೊಬ್ರು ನಾವು ಬಿಟ್ಕೊಡ್ತಾ ಇಲ್ಲ ಅಂದ್ರೆ ನಾನು ಅವ್ರ ಹತ್ರ ಹೇಳಿರೋದು ಅವ್ರ ಹತ್ರನೇ ಸೇಫ್ ಆಗಿರ್ತಾ ಇತ್ತು, ನನ್ನ ಹತ್ರ ಅವ್ರು ಹೇಳೋದು ನನ್ನ ಹತ್ರನೇ ಸೇಫ್ ಆಗಿರ್ತಾ ಇತ್ತು. ಸೊ ಹಾಗಾಗಿ ಅದೊಂದು ಏನೆಲ್ಲ ಆಯ್ತು ಅದೆಲ್ಲ ನ್ಯಾಚುರಲ್ ಅಲ್ಲೇ. ಆಚೆ ಕಡೆಯಿಂದ ನಾನೇ ಹೇಳಿದ್ನಲ್ಲ, ಇವ್ರ ಜೊತೆನೆ ಯಾಕಿರ್ತಾರೆ. ಬಟ್ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಯಾವ ಪರ್ಸನಾಲಿಟೀಸು ನಮಗೆ ಇಷ್ಟ ಆಗಲ್ಲ, ಹೊಂದಾಣಿಕೆ ಆಗಲ್ಲ ಅಂತ ಅಂದಾಗ ನಮ್ಗೆ ಯಾರು ಹೊಂದಾಣಿಕೆ ಆಗ್ತಾರೋ ನಾವು ಅವ್ರ ಜೊತೆನೆ ಇರ್ತೀವಿ. ಈಗ ಅಶ್ವಿನಿ ಜಾನ್ವಿ ಅಂತಲ್ಲ, ರಾಶಿಕಾ ಸೂರಜು, ಗಿಲ್ಲಿ ಕಾವ್ಯ, ಗಿಲ್ಲಿ ರಘು, ಮಾಳು ರಕ್ಷಿತಾ, ಮತ್ತೆ ಸ್ಪಂದನ ಅಭಿ, ಧನುಷ್, ಹಿಂಗೆ ಅವ್ರವ್ರ ಕಂಫರ್ಟ್ ಲೆವೆಲ್ ಅವ್ರವ್ರು ಇದ್ಬಿಟ್ಟಿದ್ದಾರೆ. ಈಗ ಹೋದಾಗ ಒಬ್ರ ಜೊತೆ ಹಿಂಗಾಗುತ್ತೆ ಅನ್ಕೊಳ್ಳಿ, ನಾವು ಮತ್ತೆ ಹೋಗಲ್ಲಿ ತೋರ್ಕೊಳಕ್ ಆಗಲ್ಲ. ಅವ್ರು ನಮ್ಮನ್ನ ಒಂದ್ ರೀತಿ ಅನುಮಾನದಿಂದ ನೋಡ್ತಾ ಇರ್ತೀವಿ, ಯಾಕೆ ಈಗ ಮಧ್ಯ ಬಂದ್ಲು ಎಲ್ಲ ತಿಳ್ಕೊಂಡು ಅಲ್ಲಿ ಹೋಗ್ಬೋದು ಅಂದ್ರೆ ಅಲ್ಲಿ ಎಲ್ಲರೂ ಒಬ್ರನ್ನೊಬ್ರು ನಾವು ಅನುಮಾನಿಸ್ತಾನೆ ಇರ್ತೀವಿ, ಯಾರನ್ನೂ ನಂಬಕ್ ಆಗಲ್ಲ. ತುಂಬಾ ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ತಗೊಂಡು ಅಲ್ಲಿ ಹೇಳಿ ತಂದಿಕ್ಕೆ ಏನೇನೋ ಮಾಡ್ತಿರ್ತಾರೆ. ಹಂಗಾಗಿ ನಮ್ಗೆ ಯಾರು ಬೆಟರ್ ಅನ್ನಿಸ್ತಾರೋ ಅವ್ರ ಜೊತೆ ನಾವಿರ್ತೀವಿ. ನಾನು ಅಶ್ವಿನಿ ಅವ್ರ ಜೊತೆ ಇದ್ದೆ. ಎಸ್ ಖಂಡಿತವಾಗ್ಲು. ಇಲ್ಲಿ ನಾವ್ ಎಲ್ಲಾ ಕಡೆನೂ ಓಡಾಡ್ಬೋದು, ಯಾರ ಜೊತೆ ಬೇಕಿದ್ರು ಮಾತಾಡ್ಬೋದು. ಅಲ್ಲಿ 4 ಗೋಡೆ ಮಧ್ಯೆನೇ ಇರೋ ತರ ಆಗಿತ್ತು. ಸೊ ಕಷ್ಟ ಆಗ್ತಾ ಇರ್ಲಿಲ್ವಾ ನಿಮಗೆ ಅನ್ನ? ಇಷ್ಟು 63 ದಿನದಲ್ಲಿ 1 ದಿನನೋ 2 ದಿನನೋ ಬೇಜಾರಾಗಿತ್ತು ಅಷ್ಟೇ. ಕಷ್ಟ, ಅಯ್ಯೋ ಒಂದಿನ ಅಯ್ಯೋ ತುಂಬಾ ಬೇಜಾರಾಗ್ತಾ ಇದೆ, ತುಂಬಾ ಒಂದಿನ ಹಂಗಾಯ್ತು ಅಷ್ಟೇ. ಅಯ್ಯೋ ತುಂಬಾ ಬೇಜಾರಾಗ್ತಾ ಇದೆ, ಯಪ್ಪ ಸಾಕ್ ಅನಿಸ್ತಿದೆ, ಹೋಗ್ಬಿಡೋಣ ಫ್ಯಾಮಿಲಿ ಜೊತೆಗೆ ಅಂದ್ರೆ ಒಂಥರ ಆಗ್ತಾ ಇರುತ್ತೆ. ತುಂಬಾ ಒಂದು 60-62 ದಿವಸ ಮನೇನ ಬಿಟ್ಟಿದ್ದಾಗ ಎಲ್ಲೂ ನನ್ನ ಮಗನೆಲ್ಲ ಅಷ್ಟು ಬಿಟ್ಟಿಲ್ಲ. ಸೊ ಇಷ್ಟು ದಿವಸ ಬಿಟ್ಟಿದ್ಬಿಟ್ಟಿನಲ್ಲ, ಇನ್ನು ಮುಂದೆ ನಾನು ಹೊರಗಡೆ ಹೋದ್ರು ಯಾವ್ದು ಆ ಥರದ ಕೆಲ್ಸನೇ ಒಪ್ಕೋಬಾರ್ದಪ್ಪ, ಜಾಸ್ತಿ ಕುಟುಂಬಕ್ಕೆ ಟೈಮ್ ಕೊಡ್ಬೇಕಪ್ಪ, ತುಂಬಾ ದಿವಸ ಬಿಟ್ಟು ಬಂದ್ಬಿಟ್ಟಿದ್ದೀನೇನೋ ಆ ಥರ ಫೀಲ್ 1 ಸಲ 2 ಸಲ ಆಗಿದೆ. ಅದು ಮೂಡ್ ಸ್ವಿಂಗ್ಸ್ ಇರುತ್ತಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳು ವಿಷಯದಲ್ಲಿ, ನಿಮ್ಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ. ಆಮೇಲೆ ಗೊತ್ತಾಗೋದು ಇದಕ್ಕ ನನ್ಗೆ ಇಷ್ಟೆಲ್ಲ ಇದಾಗಿದ್ದು ಅಂತ, ಆ ತರದ್ ಆಗಿದೆ ನನಗೆ. ಬಿಗ್ ಬಾಸ್ ಮನೆಯಲ್ಲಿ ನೀವ್ ಒಳಗಡೆ ಇರ್ಬೇಕಾದ್ರೆ ಇಲ್ಲಿ ಆಚೆ ಕಡೆ ಎಲ್ಲ ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆನೆ ಮಾತು. ಎಲ್ಲಿ ತಗೊಂಡ್ತಾರೆ ಇವಾಗ ಹೆಣ್ಮಕ್ಳು ಅಂದಿದ ತಕ್ಷಣ ಸಾಕು ಡ್ರೆಸ್ ಇವ್ರದ್ದು ಚೆನ್ನಾಗಿದೆ ಅನ್ನುವಂಥದ್ದು. ಎಲ್ಲೆಲ್ಲಿ ಏನೇನ್ ಪರ್ಚೇಸ್ ಮಾಡಿದ್ರಿ? ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂತ ಎಷ್ಟು ರೂಪಾಯಿ ಹಾಕಿದ್ರಿ? ಆಕ್ಚುಲಿ ಇದೆಲ್ಲ ಹೋಲ್ ಕ್ರೆಡಿಟ್ ನನ್ನ ಫ್ರೆಂಡ್ ನವ್ಯನಿಗೆ ಕೊಡ್ತೀನಿ. ಅವಳು ನಾನ್ ಬಿಗ್ ಬಾಸ್ ಮನೇಲಿ ಒಳಗಡೆ ಆಟ ಆಡ್ತಿದ್ರೆ ಅವಳು ಹೊರಗಡೆ ನಮ್ಗಿಂತ ಜಾಸ್ತಿ ಆಟ ಆಡಿದಾಳೆ. ಒಂದ್ ಕಡೆ ನಮ್ ಆಟ ನೋಡ್ಬೇಕಾ, ಒಂದ್ ಡ್ರೆಸ್ ಕಳಿಸ್ಬೇಕಾ, ನಾನ್ ಆಡೋದ್ ನೋಡಿ ಅಳೋದು, ಅಯ್ಯೋ ಅವ್ರು ಮಲ್ಗಿಲ್ಲ. ಅವಳಿರ್ಬೋದು, ನನ್ನ ಫ್ರೆಂಡ್ ವೆಂಕಟೇಶ್ ಇರ್ಬೋದು. ಸೊ ಹೋಗಕ್ಕಿಂತ ಮುಂಚೆ 1.5 month ಅಲ್ಲಿ ನಾವಿಬ್ರು ಇಡೀ ಕಮರ್ಷಿಯಲ್ ಸ್ಟ್ರೀಟು, ಜಯನಗರು, ಎಲ್ಲಾ ಶಾಪಿಂಗ್ ಮಾಲ್ಸು, ಎಲ್ಲಾ
ಬ್ರಾಂಡೆಡ್ ಕ್ಲೋತಿಂಗ್ ಸೆಂಟರ್ಸ್ ಎಲ್ಲಾ ಕಡೆ ಹೋಗಿ ಯಾವ್ದು ಯೂನಿಕ್ ಆಗಿದೆ ಅಂತ ಎಲ್ಲ ತಗೊಂಡು ಅದಕ್ಕೆ ಸ್ಯಾಂಡಲ್ಸ್ ಇರ್ಬೋದು, ಆರ್ನಮೆಂಟ್ಸ್ ಎಲ್ಲ ಅವಳಿಗೆ ಕ್ರೆಡಿಟ್ ಕೊಡ್ತೀನಿ. ನನಗಿಂತ ಜಾಸ್ತಿ ಇದು ಸೂಟ್ ಆಗುತ್ತಾ, ಇದು ಯೂನಿಕ್ ಆಗಿದೆಯಾ, ಎಲ್ಲೂ ಯಾರು ಹಾಕೊಂಡಿಲ್ವಾ, ಈ ಡಿಸೈನರ್ ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸ್ಟಿಚ್ ಮಾಡಿದಾರಾ ಅಂತೆಲ್ಲ ಅವಳು ತುಂಬಾ ಕೇರ್ ತಗೊಂಡ್ಲು. ಅಲ್ಲೂ ಕೂಡ ವಾರದ್ದು ಕಳಿಸ್ತಾರೆ. ಎವ್ರಿ ಫ್ರೈಡೆ ಬಂದಾಗ ಎಲ್ಲರೂ ನನಗೇನ್ ಬಂದಿದೆ ಅಂತಾನೆ ನೋಡೋರು, ಜಾನ್ವಿ ಈ ಸಲ ಏನ್ ಬಂದಿದೆ, ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಸೊ ಅದಿಷ್ಟು ಟಾಕ್ ಆಗಿದೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಆ ಕ್ರೆಡಿಟ್ ಎಲ್ಲ ನಾನು ನವ್ಯಂಗ್ ಕೊಡಕ್ ಇಷ್ಟಪಡ್ತೀನಿ. ಒಳಗಡೆನೂ ಅಷ್ಟೇ ನಿಮ್ ಫ್ಯಾಷನ್ ಸೆನ್ಸ್ ಯಾರು ಕೂಡ ಬೀಟ್ ಮಾಡಕ್ಕಾಗಲ್ಲ ಅಂತ ಅಭಿ ಯಾವಾಗ್ಲೂ ಹೇಳೋರು. ಆಚೆ ಕಡೆನೂ ಎಲ್ರು ಇವತ್ತೇನ್ ಡ್ರೆಸ್ ನೀವ್ ಹಾಕ್ತೀರಾ ಅಂತ ನಾವು ಕಾಯ್ತಿದ್ವಿ ಅಂತೆಲ್ಲ ಹೇಳ್ತಾರೆ. ಸೊ PR ಎಲ್ಲ ಸೇರಿ ಆಗಿದೆ ಒಂದು 4 lakh. ಬಟ್ ನನ್ಗೇನ್ ರಿಗ್ರೆಟ್ ಇಲ್ಲ. ನಾವೇನ್ ಅನ್ಕೊಂಡ್ ಹೋಗಿದ್ವಿ ಅದನ್ನ ಅಚೀವ್ ಮಾಡಿದೀವಿ. ಅದು ಟಾಕ್ ಕ್ರಿಯೇಟ್ ಆಗ್ಬೇಕು ಅಂತಾನೆ ಹೋಗಿದ್ವಿ, ಅದು ಹಾಗೆ ಆಗಿದೆ. ಸೊ ಹೋಲ್ ಕ್ರೆಡಿಟ್ ಗೋಸ್ ಟು ಮೈ ಫ್ರೆಂಡ್ ನವ್ಯ. ಇಲ್ಲೇ ಇದ್ದಾಳೆ ನೋಡಿ. ನಾವು ಬೇಕಿದ್ರೆ ಬೇರೆ ಟೈಮಲ್ಲಿ ಬೇಕಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹೌದು. 63 ದಿನ ಇದ್ರಿ, ಬಟ್ ಅನ್ಕೊಂಡಿದ್ರ ಆಚೆ ಬಂದ್ಬಿಡ್ತೀನಿ 63 ಡೇಸ್ಗೆ ಅಂತ? ಇಲ್ಲ, ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ಹೊರಗಡೆ ಏನ್ ಟ್ರೆಂಡ್ ಇದೆ ಏನು ಗೊತ್ತಿಲ್ಲ. ಬಟ್ ಒಂದು ಅಂದಾಜಿತ್ತು. ವೀಕೆಂಡಲ್ಲೆಲ್ಲ ಸರ್ನ ನಾವು ನಮ್ಮನ್ನ ಮಾತಾಡ್ಸ್ತಾರೆ ಅಂದ್ರೆ, ಸೊ ನಾವೇನೋ ಒಂದ್ ದಬಾಕ್ತಾ ಇದೀವಿ ಆಚೆ ಕಡೆ. ದಬಾಕದ್ ಅನ್ನೋದು ಬಿಗ್ ಬಾಸ್ ಮನೇಲಿ ತುಂಬಾ ಪ್ರಚಲಿತವಾದಂತಹ ವರ್ಡ್. ಅಂದ್ರೆ ಪಾಸಿಟಿವ್ ಆರ್ ನೆಗೆಟಿವ್ ಏನೋ ಮಾಡ್ತಾ ಇದೀವಿ, ಬೈಸ್ಕೊತಾ ಇದೀವಿ. ಹೊಗಳಿಸ್ಕೊಳ್ಳೋದಂತೂ ಇಲ್ಲ ಬಿಡಿ, ಒಂದಿನೂ ಹೊಗಳಿಸ್ಕೊಂಡಿಲ್ಲ ಏನು ಮಾಡಿರೋದಕ್ಕೆ. ಏನೋ ಮಾಡ್ತಾ ಇದೀವಿ ಅಂತ. ಅಂದ್ರೆ ಬಿಗ್ ಬಾಸ್ ಮನೇಲಿ ನನ್ ಪ್ರಕಾರ ಏನು ಮಾಡದೇ ಇರೋದು ತಪ್ಪು, ಏನಾದ್ರೂ ಒಂದು ಮಾಡೋದು ಸರಿ ಅಂತಾನೆ ನನ್ಗೆ ಅನ್ಸುತ್ತೆ. ಆಚೆ ಕಡೆ ಆಡಿಯನ್ಸ್ ಅದ ಚರ್ಚೆ ಆಗ್ಬೇಕಲ್ವಾ. ಏನು ಚರ್ಚೆ ಆಗ್ಲಿಲ್ಲ, ನೆಗೆಟಿವ್ ಆಗೋ ಪಾಸಿಟಿವ್ ಆಗೋ ನಮ್ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದೇ ಒಂದು, ನಾವು ಹೋಗಿ ಏನೋ ಆಡ್ತಾ ಇದ್ದೀವಿ ಅಂತ ಅರ್ಥ, ಅಥವಾ ಅಲ್ಲಿ ಜೀವಿಸ್ತಾ ಇದ್ದೀವಿ ಅಂತ. ಸೊ ಆಚೆ ಕಡೆ ನಾನು ಇಷ್ಟು ಬೇಗ ಬರ್ತೀನಿ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಟಾಸ್ಕ್ನ ಮಾತ್ರ ನಾನು ಇಷ್ಟು ಚೆನ್ನಾಗಿ ಆಡ್ತೀನಿ ಅಂತ ನನಗೆ ಅನ್ಕೊಂಡಿಲ್ಲ. ಇನ್ನೊಂದು ಸ್ವಲ್ಪ ವೀಕ್ ಇದೆಯಾ, ಹುಷಾರು, ಟಾಸ್ಕ್ ಎಲ್ಲ ಆಡೋವಾಗ ಕೈಕಾಲು ಮುರ್ಕೋಬೇಡ ಅಂತ ನಮ್ಮಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು. ಸೊ ನಾನು ಟಾಸ್ಕ್ ಆಡ್ತೀನಿ ಅಂತ ನಂಗೆ ಕಾನ್ಫಿಡೆನ್ಸೇ ಇರ್ಲಿಲ್ಲ. ಅಲ್ಲಿ ಹೋಗಿ ಯಾವಾಗ ಕಾವ್ಯನ್ ಸೋಲಿಸ್ತೀನೋ, ನನಗೂ ಸ್ಟ್ರೆಂತ್ ಇದೆ, ಅಲ್ಲೆಲ್ಲ ಟಾಕ್ ಕ್ರಿಯೇಟ್ ಆಗುತ್ತೆ. ಸ್ಟ್ರೆಂತ್ ಅಂತ ಬಂದಾಗ ಜಾನ್ವಿ ಸ್ಟ್ರೆಂತ್ ಚೆನ್ನಾಗಿದೆ ಅಂತ. ಆಚೆ ಕಡೆ ನಾವು ವೀಕ್ ಅನ್ಕೊಂಡಿದ್ರೆ ಒಳಗಡೆ ನಂಗೆ ಸ್ಟ್ರೆಂತ್. ಯಾಕಂದ್ರೆ ನನಗೆ ಬೋನ್ ಫ್ರಾಕ್ಚರ್ ಆಗಿದೆ ಎಲ್ಲ ಆದ್ರೂ ಟಾಸ್ಕ್ ಅಂತ ಬಂದಾಗ ನಂಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಎಲ್ಲಾನು ಚೆನ್ನಾಗಿ ಮಾಡಿದೆ. ನಾನು ಅಡುಗೆ ಇಷ್ಟಪಡೋರು, ಚೆನ್ನಾಗಿ ಮಾತಾಡ್ತಾ ಇದ್ದೆ. ಮಾತಾಡೋ ಟೈಮಲ್ಲಿ ನೇರವಾಗಿ ಮಾತಾಡಿದ್ದೀನಿ. ಎಲ್ಲ ಇದ್ರೂ ಗೊತ್ತಿಲ್ಲ, ನಾನಂತೂ ಇರ್ತೀನಿ ಅಂತಾನೆ ಅನ್ಕೊಂಡಿದ್ದೆ. ಇಷ್ಟು ಬೇಗ ಬರ್ತೀನಿ ಅನ್ಕೊಂಡಿರ್ಲಿಲ್ಲ. ಬಟ್ ಏನು ಮಾಡಕ್ಕಲ್ಲ, ಎಲ್ಲ ಪಾರ್ಟ್ ಆಫ್ ಗೇಮ್. ಬಂದ ಮೇಲೆ ಜನ ಪ್ರೀತಿ ಕೊಡ್ತಾ ಇದ್ದಾರೆ. ನೀವು ಇನ್ನೂ ಇರ್ಬೇಕಿತ್ತು, ಟಾಪ್ 5 ನೀವು ಇರ್ತೀರಾ ಅನ್ಕೊಂಡಿದ್ವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅಷ್ಟೇ ಸಾಕು.